ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಈವ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ನಂದು ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇನು ಚಾನಲ್ಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ಸರಿ ಸಬ್ಸ್ಕ್ರೈಬ್ ಆದರೆ ಸಾಕು, ಮತ್ತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದರಿಂದ ಏನಾಗುತ್ತೆ ಅಂತ ಅಂದರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನೀವು ನೋಡ್ಬೋದು. ಓಕೆನಾ? ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಸಂಜೆ ಒಂದು 4 ಗಂಟೆ ಹೀಗೆ ಟೀ ಅಥವಾ ಕಾಫಿ ಕುಡಿತೀನಿ. ಒಂದೊಂದು ಟೈಮ್ ಯಾವುದೂ ಕುಡಿಯೋದಿಲ್ಲ, ಏನೋ ಕುಡಿಬೇಕು ಅನಿಸಿದಾಗ ಮಾತ್ರ ಕುಡ್ಕೊಳ್ತೀನಿ. ಅದು ಟೀ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಇತ್ತೀಚೆಗೆ. ಕಾಫಿನ ರೇರ್ ಯಾವಾಗಲೂ ಕುಡಿಯೋದು. ಸೊ ಒಂದೊಂದು ಟೈಮು ಹಸ್ಬೆಂಡ್ ಹೇಳ್ತಾರೆ ಒಳ್ಳೆಯದಲ್ಲ ಯಾವುದೂ ಆರೋಗ್ಯಕ್ಕೆ, ಯಾವುದೂ ಕುಡಿಬೇಡ ಅಂತ. ಟೀ ಏನಂತೂ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ 1 ಟೈಮ್ ಕುಡಿಲಿಲ್ಲ ಅಂತ ಅಂದರೆ ತಲೆನೋವು ಬಂದುಬಿಡುತ್ತೆ. ಅದಕ್ಕೋಸ್ಕರ ಮಾರ್ನಿಂಗ್ 1 ಟೈಮ್ ಅದು ತಿಂಡಿ ತಿಂತಾ ಕುಡಿತೀನಿ. ಸೊ ಹಾಗೆ ಖಾಲಿ ಹೊಟ್ಟೆಗೆ ಯಾವತ್ತೂ ನಾನು ಟೀ ಕುಡಿಯೋದಿಲ್ಲ. ಸೊ ಈಗ ಸಂಜೆ ಟೈಮಲ್ಲಿ ನನಗೆ ಯಾಕೋ ಕಾಫಿ ಕುಡಿಬೇಕು ಅನ್ನಿಸ್ತಾ ಇತ್ತು. ಹಾಗಂತ ನನಗೆ ಸ್ಟ್ರಾಂಗಾಗಿ ಕೂಡ ಇಷ್ಟ ಆಗೋದಿಲ್ಲ, ಮೆಲ್ಟ್ ಆಗಿರಬೇಕು. ಹಾಲು ಸ್ವಲ್ಪ ಜಾಸ್ತಿಯಾಗಿ, ಶುಗರ್ ಮೀಡಿಯಮ್ ಆಗಿರಬೇಕು. ಸೊ ಸ್ವಲ್ಪ ನಾನು ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಅನಿಸುತ್ತೆ ಇತ್ತೀಚೆಗೆ. ಹಸ್ಬೆಂಡ್ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಹಸ್ಬೆಂಡ್ ಹೇಳೋಕ್ಕಿಂತ ನನಗೆ ವೆಯ್ಟ್ ನೋಡ್ಕೊಂಡಾಗಲೇ ಗೊತ್ತಾಗುತ್ತೆ ಸ್ವಲ್ಪ ಜಾಸ್ತಿನೇ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಅಂತ. ಸೊ ಏನು ಟಿಪ್ಸ್ ಅಂತ ಏನಿಲ್ಲ, ಟಿಪ್ಸ್ ಏನಿಲ್ಲ. ನಾನು ಮುಂಚೆ 1 ವರ್ಷದ ಹಿಂದೆ ತುಂಬ ವೀಕ್ ಇದ್ದೆ. 35 kg ಇದ್ದೆ. ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು. 35 kg ಇದೆ. ಇವಾಗ 49 kg ಆಗಿದ್ದೀನಿ. ಅದಕ್ಕೆ ಮನೆ ಗೃಹ ಪ್ರವೇಶಕ್ಕೆ ಮಾಡಿರೋ ಖಾರ ಮಂಡಕ್ಕಿ ಕೂಡ ಊರಿಂದ ಕೊಟ್ಟು ಕಳಿಸಿದ್ರು ಅದಕ್ಕೆ. ಸೊ ಅದನ್ನು ಇಟ್ಕೊಂಡು ಇವತ್ತು ಕಾಫಿ ಜೊತೆ ತಿಂತಾ ಇದ್ದೀನಿ. ಸೊ ಡೈಲಿ ನಾನು ಈ ಥರ ಏನು ತಿನ್ನೋದಿಲ್ಲ, ಹಾಗಂತ ವಿಡಿಯೋಗೋಸ್ಕರ ಕೂಡ ತಿಂತಾ ಇಲ್ಲ, ಕುಡಿತಾ ಇಲ್ಲ. ಸೊ ಏನೋ ಇವತ್ತು ತಿನ್ಬೇಕನ್ನಿಸ್ತು, ಹಾಗೆ ಕುಡಿಬೇಕನ್ನಿಸ್ತು ಕಾಫಿನ, ಅದಕ್ಕೋಸ್ಕರ ಮಾಡಿಕೊಂಡೆ. ಹಾಗೆ ಇವತ್ತು ಬುಧವಾರ ಆಗಿರೋದ್ರಿಂದ ನಾನು ಬುಧವಾರ ಮತ್ತು ಭಾನುವಾರ ಬಾತ್ರೂಮ್ನ ಡೀಪ್ ಕ್ಲೀನ್ ಮಾಡ್ತೀನಿ. ಅಂತಂದರೆ ಫುಲ್ ಗೋಡೆ ಎಲ್ಲ ತೊಳಿತೀನಿ. ಸೊ ಈ ಥರ ವಾರಕ್ಕೆ 1-2 ಸರಿ ಬಾತ್ರೂಮ್ ಎಲ್ಲ ವಾಶ್ ಮಾಡ್ತಾಯಿದ್ರೆ ತುಂಬ ಕ್ಲೀನಾಗಿರುತ್ತೆ, ನೀಟಾಗಿರುತ್ತೆ. ಮನ್ವಿತನ ಅಲ್ಲೇ ಕೂರಿಸಿ ಸ್ನಾನ ಮಾಡಿಸ್ತೀವಿ. ನಾವು ಕೂಡ ಅಲ್ಲೇ ಕೂತ್ಕೊಂಡು ನಾನು ಬಟ್ಟೆ ಕೂಡ ತೊಳಿತೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಗಲೀಜಾಗಿರುತ್ತೆ. ಸೊ ಅದಕ್ಕೆ ನಾನು ಸರಿ ಈ ಥರ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಟಿಶ್ಯೂ ರೋಲ್ ಕೂಡ ಖಾಲಿಯಾಗಿರುತ್ತೆ, ಆಮೇಲೆ ಸೋಪಲ್ಲಿ ಖಾಲಿಯಾಗಿರುತ್ತೆ. ಎಲ್ಲ ನೋಡಿಬಿಟ್ಟು ಅವಾಗ ಫಿಲ್ ಮಾಡಿರ್ತೀನಿ ನಾನು. ಕಿಚನ್ ಸಿಂಕ್ ಕೆಳಗಡೆ ಜಿರಳೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾನು ಡೈಲಿ ಕ್ಲೀನ್ ಮಾಡ್ತೀನಿ. ಅದರಲ್ಲೂ ಬುಧವಾರ ಮತ್ತು ಭಾನುವಾರ ಅಂತೂ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಯೂರಿನರಿ ಟ್ಯಾಬ್ಲೆಟ್ನ ಹಾಕ್ಬಿಡ್ತೀನಿ. ಸೊ ಜಿರಳೆ ಬರೋ ಚಾನ್ಸಸ್ ಇರೋದಿಲ್ಲ. ಆನಂತರ ನಾನು ಬಾತ್ರೂಮಲ್ಲಿ ಕೂಡ ಅದನ್ನ ಹಾಕಿರ್ತೀನಿ. ಸ್ವಲ್ಪ ದಿನಕ್ಕೆ ಅದು ಮೆಲ್ಟಾಗಿ ಹೋಗ್ಬಿಡುತ್ತೆ. ಸೊ ನಂತರ ಅದು ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ. ಹಾಗೆ ನಾನು ಸ್ವಲ್ಪ ಲೆಮನ್ ಫ್ಲೇವರ್ ಏನಾದರೂ ಕೊಡೋವಂಥ ಒಂದೇನಾದರೂ ಹೋಮ್ ಫಾರ್ಮ್ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಅಂದರೆ ಅದು ಬಾತ್ರೂಮಲ್ಲಿ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಸಿಕ್ತು ಫೈನಲಿ, ಅದನ್ನ ಹಾಕ್ತಾಯಿದ್ದೀನಿ. ಸೊ ಯಾವಾಗಲೂ ಹಾಕೋದಿಲ್ಲ, ತಲೆನೋವು ಬಂದುಬಿಡುತ್ತೆ. ಅದರ ಲೆಮನ್ ಫ್ಲೇವರ್ ಅಂತ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಹೋದ ತಕ್ಷಣ ಘಮ ಘಮ ಅಂತಿರುತ್ತೆ. ಸೊ ಬಾತ್ರೂಮ್ ಅಂತ ಅಂದರೆ ನಮ್ಮದು ಒಳಗಡೆನೇ ಇರೋದ್ರಿಂದ ಸ್ವಲ್ಪ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಊಟ ತಿಂಡಿ ತಿನ್ನುವಾಗ ಸ್ಮೆಲ್ ಬರಬಾರ್ದಲ್ವ. ಸೊ ಯಾವಾಗಲೂ ನಾನು ಅದಕ್ಕೆ ಕ್ಲೀನ್ ಮಾಡ್ತಾ ಇರ್ತೀನಿ. ನೋಡಿ, ಸಿಂಕ್ ಕೆಳಗಡೆ ಹಾಕಿದ್ದೀನಿ. ಸಿಂಕ್ ಅಂದರೆ ಕೆಳಗಡೆ ಡಸ್ಟ್ಬಿನೆಲ್ಲ ಇಟ್ಟಿರ್ತೀವಲ್ವ, ಸೊ ಅಲ್ಲಿ ಜಿರಳೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಆ ನಂತರ ನಾನು ಬಾತ್ರೂಮಲ್ಲಿ ಕೂಡ ಈ ಥರ ಹಾಕ್ತೀನಿ. ಅದು ಸ್ವಲ್ಪ ದಿನ ಅಷ್ಟೇ, ಹಾಗೆ ಇರೋದಿಲ್ಲ, ಮೆಲ್ಟ್ ಆಗುತ್ತೆ. ಸೊ ನಂತರ ನಾನು ಇವಾಗ ಹೇಳಿದ್ನಲ್ಲ ಲೆಮನ್ ಫ್ಲೋಮ್ ಹಾಕ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿರುತ್ತೆ. ಇದರಲ್ಲೂ ವೆರೈಟೀಸ್ ಇರುತ್ತೆ, ಬಟ್ ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ, ತಲೆನೋವು ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಲೆಮನ್ ತರಿಸೋದು ಜಾಸ್ತಿ. ಹಸ್ಬೆಂಡಿಗೆ ಹೇಳ್ಬಿಟ್ರೆ ಅವ್ರು ತೊಗೊಂಬರ್ತಾರೆ ಲೆಮನ್ ಇದನ್ನು ಫ್ಲೇವರು. ಸೊ ಅದನ್ನು ಹಾಕ್ತಾ ಇದ್ದೀನಿ. ಸೊ ಈ ಥರ ಮನೇನ ಡೀಪ್ ಕ್ಲೀನ್ ಅಂತ ಅಂದರೆ ಬುಧವಾರ ಮತ್ತು ನಾನು ಭಾನುವಾರನೇ ಸ್ವಲ್ಪ ಮಾಡ್ಕೊಳ್ಳೋದು. ಅದರಲ್ಲೂ ಮನೆ ಶಿವರಾತ್ರಿಗಂತ ಡೀಪ್ ಕ್ಲೀನ್ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ನಿಮಗೆಲ್ಲ ಗೊತ್ತು. ಸ್ವಲ್ಪ ಜಾಸ್ತಿನೇ ಕ್ಲೀನ್ ಮಾಡಿದ್ದಾಯಿತು. ಅದನ್ನು ಮಾಡಿಬಿಟ್ಟು ನಾನು ಹಾಸ್ಪಿಟ್ಲಿಗೆ ಕೂಡ ಹೋಗಿ ಬಂದಿದ್ದಾಯಿತು ಅಂತಲೇ ಹೇಳ್ಬೋದು. ಸೊ ಆ ಥರ ಮನೆ ಕ್ಲೀನಾಗಿರಬೇಕು, ನೀಟಾಗಿರಬೇಕು. ಹೌದು, ಹಾಗಂತ ಆರೋಗ್ಯ ಕೂಡ ಹಾಳಾಗತ್ತೆ. ಆ್ಯಕ್ಚುಲಿ ಜಾಸ್ತಿ ನಾವು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದರೆ ಹಂಗೆ ಆಗ್ಬಿಡುತ್ತೆ. ಸೊ ನಂತರ ಇವತ್ತಿನ ವ್ಲಾಗಲ್ಲಿ ಫುಲ್ ಈವ್ನಿಂಗ್ ವ್ಲಾಗ್ ಇರುತ್ತೆ. ಸೊ ನಿಮ್ಗೇನಾದರೂ ಬೋರ್ ಹೊಡಿತಾ ಇತ್ತು ಅಂತಂದರೆ ಯಾವುದೋ ಒಂದು ಟಾಪಿಕ್ ಎತ್ಕೊಳ್ತೀನಿ. ಸೊ ಅದೇನಂತ ಅಂದರೆ ಹಸ್ಬೆಂಡಿಗೆ ನಾವು ಯಾವ ಥರ ಸಹಾಯ ಮಾಡ್ಬೋದು, ಅದು ದುಡ್ಡು ಕೊಟ್ಟು ಅಂತ ಅಲ್ಲ, ದುಡ್ಡಿನ ಸಹಾಯ ಅಂತಲೇ ಅಲ್ಲ. ಸೊ ಯಾವ ಥರ ನಾವು ಸಪೋರ್ಟಿವ್ ಆಗಿರ್ಬೋದು ಹಸ್ಬೆಂಡಿಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ನಮಗೆ ಅನುಭವ ಆಗಿತ್ತು ಅಂತಲೂ ಅಲ್ಲ. ಸೊ ಹೀಗೆ ನೋಡಿದ್ದು ಕೇಳಿದ್ದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಲವರು ಹೇಗೆ ಅಂತ ಅಂದರೆ ಗಂಡನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ. ತಂದೆ ತಾಯಿನ ಅರ್ಥ ಮಾಡ್ಕೊಂಡ್ರಷ್ಟು ಗಂಡನ ಅರ್ಥ ಮಾಡಿಕೊಂಡ್ರೆ ಎಷ್ಟೊಂದು ಹೊಂದಾಣಿಕೆ ಇರುತ್ತಲ್ಲ ಜೀವನದಲ್ಲಿ ಅಂತ. ಸೊ ಅಪ್ಪ ಅಮ್ಮ ನಮಗೆ ಯಾವುದೇ ಥರ ಒಂದು ಏನು ಹೇಳ್ತಾರೆ ಕೊರತೆ ಮಾಡೋದಿಲ್ಲ. ಅವ್ರಿಗೆ ಕಷ್ಟ ಆಯಿತು ಅಂತಂದರೆ ನಮಗೆ ಕೊಡಿಸ್ತಾ ಇರ್ತಾರೆ. ಬಟ್ ಅಲ್ಲಿ ನಮಗೆ ಕಷ್ಟ ಗೊತ್ತಾಗೋದಿಲ್ಲ.
ಅದು ಗೊತ್ತಾಗೋದು ಗಂಡ ಮನೇಲಿ ಗಂಡ ಕಷ್ಟದಲ್ಲಿದ್ದಾಗ ಮಾತ್ರ ನಮಗೆ ಆ ಒಂದು ಕಷ್ಟ ಗೊತ್ತಾಗೋದು. ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ರೀಸೆಂಟಾಗಿ ಒಂದು ಸ್ಟೋರಿ ಆಯಿತು. ಸೊ ನಮ್ಮ ಮನೇಲಲ್ಲ, ಸೊ ನೀವು ಕೇಳಿದ ಪ್ರಕಾರ ತುಂಬ ಚೆನ್ನಾಗಿ ಮದುವೆ ಎಲ್ಲ ಆಗಿದ್ದಾಯಿತು. ಆಮೇಲೆ ಅದು ಯಾವ ಥರ ಹೇಳಬೇಕಂತನೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಮದುವೆ ಆಯಿತು. ಗಂಡನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ, ತಾಯಿ ಮತ್ತು ತಂದೆ ತಾಯಿಯವರು ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ ಅದು ಮೇನಾಗಿರುತ್ತೆ. ಹೆಣ್ಮಕ್ಳಿಗೆ ನೀವು ಚೆನ್ನಾಗಿರಮ್ಮ, ಹೊಂದಾಣಿಕೊಂಡು ಇರೋ, ಕಷ್ಟನೂ ಸುಖನೂ ನೀನು ಗಂಡ ಮೇಲೆ ಚೆನ್ನಾಗಿರೋ ಅಂತ ಹೇಳ್ಕೊಡ್ಬೇಕು. ಸೊ ಇನ್ನೂ ಕೆಲವರು ಹೆಂಗೆ ಅಂತ ಅಂದರೆ, ಕಷ್ಟ ಆದರೆ ಯಾರಿಗೇನೋ ನೀ ಚೆನ್ನಾಗಿರ್ಬೇಕಷ್ಟೇ, ಹಂಗಿರು ಹಿಂಗಿರು ಅಂತ ಹೇಳ್ಕೊಡ್ತಾರೆ. ಸೊ ಅದು ಎಷ್ಟು ಸರಿ ಅಂತ. ಅವರಿಗೂ ನಾಳೆ ಒಂದು ಸೊಸೆ ಬರ್ಬೋದು. ಸೊ ಆ ಸೊಸೆಗೂ ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟಿರ್ಬೋದಲ್ವ. ಸೊ ಆ ಥರ ಯಾರಿಗೂ ಹೇಳ್ಕೊಡ್ಬಾರ್ದು. ಹಾಗೆ ಯಾರು ಏನೇ ಹೇಳ್ಕೊಡ್ಲಿ, ಆ ಹೆಣ್ಣಿಗೆ ಗಂಡನ ಪರಿಸ್ಥಿತಿ ಗೊತ್ತಿರಬೇಕು. ಅವರು ಏನು ಪರಿಸ್ಥಿತಿ ಇದೆ ಅವ್ರದ್ದು, ಆಮೇಲೆ ಏನು ರೀಸೆಂಟಾಗಿ ಏನು ನಡೀತಾ ಇದೆ ಅವ್ರ ಜೀವನದಲ್ಲಿ ಅಂತೇಳಿ ಅವ್ರು ಅರ್ಥಕೊಬೇಕು. ಸೊ ಎಲ್ಲ ಥರದ ಸಪೋರ್ಟು ಗಂಡಂಗೆ ಮಾಡ್ತಾ ಇರಬೇಕು ಅಂತ ಹೇಳ್ಬೋದು. ಒಂದು ಮಾತಿಂದ ಒಂದು ಸಪೋರ್ಟ್ ಆಗಿರ್ಬೋದು, ಅಂದರೆ ಮಾತಿಂದ ಒಂದು ಸ್ಫೂರ್ತಿ ತುಂಬುವಂಥ ಒಂದು ಕೆಲಸ. ಆಮೇಲೆ ನನ್ನ ಹತ್ರ ಇರೋ ಒಡವೆನಾದರೂ ಅವ್ರಿಗೆ ಕೊಟ್ಟು ಅದರಿಂದ ಏನಾದ್ರು ಹಣ ಸಹಾಯ ಆಗುತ್ತಾ ಅಂತ ನೋಡೋದಾಗಿರ್ಬೋದು. ಆಮೇಲೆ ನಾನು ಕೂಡಿಟ್ಟೋರ ಹಣನ ಅವ್ರಿಗೆ ಕೊಟ್ಬಿಟ್ಟು ಅದರಿಂದ ಸಹಾಯ ಆಗುತ್ತಾ ಅಂತ ಹೇಳಿ ಅದರಲ್ಲಾಗಿರ್ಬೋದು. ಪ್ರತಿಯೊಂದರಲ್ಲೂ ಹೆಂಡತಿ ಗಂಡಂಗೆ ಅರ್ಧಾಂಗಿ ಅಂತ ಯಾಕೆ ಕರೀತಾರೆ ಹೇಳಿ? ಇದಕ್ಕೆ ಕರೆಯೋದು. ಗಂಡಂಗೆ ಕಷ್ಟದಲ್ಲೂ ಸುಖದಲ್ಲೂ ಇರೋದು ಹೆಂಡತಿ ಮಾತ್ರ. ತಂದೆ ತಾಯಿ ಇರ್ತಾರೆ, ಇಲ್ಲ ಅಂತ ಅಲ್ಲ. ಅವರು ಒಂದು ರೇಂಜಿನವರೆಗೂ ಇರ್ತಾರೆ. ಆನಂತರ ಸಾಯೋ ತನಕ ಇರೋದು ಹೆಂಡತಿ ಮಾತ್ರ. ಸೊ ಅದನ್ನು ತಿಳ್ಕೊಂಡು ಆ ಹೆಂಡತಿ ಆದವಳು ಗಂಡನ ಕಷ್ಟಕ್ಕೆ ಅಷ್ಟೇ ಅರ್ತ್ಕೊಬೇಕು. ಹಾಗೆ ಗಂಡ ಕೂಡ ಅಷ್ಟೇ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಳೆ ಹೆಂಡತಿ ಅಂತ ಹೇಳಿಬಿಟ್ಟು ಅವಳು ಆಸೆಗಳನ್ನ ತೀರಿಸದೇ ಇರಬಾರ್ದು. ಕಷ್ಟನೂ ಸುಖನೂ ಅಪ್ಪ ಅಮ್ಮ ಹೇಗೆ ಅವಳಿಗೆ ಕಷ್ಟ ಆದ್ರೂ ಅವಳಿಗೆ ಏನು ಬೇಕು ಅದನ್ನೆಲ್ಲ ಕೊಡಿಸಿರ್ತಾರೆ. ಅದೇ ಥರ ಚಿಕ್ಕ ಪುಟ್ಟ ಕೊಡಿಸಿದ್ರೆ ಅವಳಿಗೆ ಖುಷಿ ಆಗುತ್ತೆ. ಸೊ ಆ ಥರ ನೋಡ್ಕೊಬೇಕು. ಸೊ ರೀಸೆಂಟಾಗಿ ಇದೇ ಥರ ಆಯಿತು. ಗಂಡಂಗೆ ಗಂಡಂಗೆ ಕಷ್ಟ ಇದೆ ಅಂತ ಗೊತ್ತಿದ್ರೂ ಅವನಿಗೆ ಚುಚ್ಚಿ ಮಾತಾಡೋದಾಗಿರ್ಬೋದು. ಈ ಥರ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ, ಒಂದು ಗಂಡಸು ಅಳೋಕ್ಕಾಗಲ್ಲ. ಹೆಣ್ಮಕ್ಳಾದರೆ ಹತ್ತು ತೀರಿಸ್ಕೊಂಡ್ಬಿಡ್ತಾರೆ, ಗಂಡು ಮಕ್ಳು ಅಳೋಕ್ಕಾಗಲ್ಲ. ಸೊ ಆ ಥರ ಅದು ಹೇಗೆ ಹೇಳಬೇಕು ಅಂತ ನಿಮ್ಗೆ ಅರ್ಥ ಆಯಿತು ಇಲ್ಲೋ ನನಗಂತೂ ನಿಜ ಗೊತ್ತಿಲ್ಲ. ಸೊ ಅರ್ಥ ಆದರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಮಾತಿಂದ. ಅದನ್ನು ಕ್ಲಿಯರಾಗಿ ಬಿಡಿಸಿ ಹೇಳೋಕತ್ರೆ ಫುಲ್ ಕಂಪ್ಲೀಟಾಗಿ ಸ್ಟೋರಿನೇ ಬಂದುಬಿಡುತ್ತೆ. ಸೊ ಅದನ್ನು ಬೇರೆಯವರು ಲೈಫಲ್ಲಿ ನಡ್ದಿರೋದನ್ನ ನನ್ನ ಒಂದು ಯೂಟ್ಯೂಬ್ ಬ್ಲಾಗಲ್ಲಿ ಹೇಳ್ಕೊಳ್ಳೋಕ್ಕೆ ನಿಜ ಇಷ್ಟ ಇಲ್ಲ. ಸೊ ಈ ಥರ ಗಂಡ ಅವನು ಖುಷಿಯಾಗಿದ್ದರೆ ನಾನು ಚೆನ್ನಾಗಿರ್ತೀನಿ, ಅವರು ನನ್ನ ಜೊತೆ ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿ ತಿಳ್ಕೊಂಡವರು ಹೆಣ್ಣಾದರೆ ಎಲ್ಲದನ್ನು ತಿಳ್ಕೊಳ್ತಾಳೆ. ಇಲ್ಲ ನನ್ನ ಸುಖನೇ ನಂಗೆ ಮೇನ್ ಆಗಿರುತ್ತೆ, ಗಂಡ ಏನಾದರೂ ಮಾಡ್ಕೊಳ್ಳಿ, ದುಡ್ದಾಕೋ ಶಕ್ತಿ ಇಲ್ಲ ಅಂತಂದರೆ ಯಾಕೆ ಮದುವೆ ಆಗಬೇಕು ಅಂತ ಈ ಥರ ಥಿಂಕ್ ಮಾಡ್ತಾ ಹೋಗ್ಬಿಟ್ರೆ ಯಾವುದನ್ನು ಸರಿಯಾಗಲ್ಲ. ಯಾವ ಹೆಣ್ಮಕ್ಳು ಗಂಡನ ಜೊತೆ ಜೀವನನೇ ಮಾಡಲ್ಲ. ಸೊ ಆ ಥರ ಒಂದು ಸ್ಥಿತಿ ಬಂದುಬಿಡುತ್ತೆ. ದಯವಿಟ್ಟು ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಗಂಡಂಗೆ ಏನಾದರೂ ಹೆಲ್ಪ್ ಮಾಡಿದ್ರೂ ಪದೇ ಅದನ್ನ ಟೀಕೆ ಅಂದರೆ ಚುಚ್ಚಿ ಮಾತಾಡೋವಂಥದ್ದು ಯಾರೂ ಮಾಡಬೇಡಿ. ಸೊ ಗಂಡಸಿಗೆ ಅಳೋಕ್ಕಾಗಲ್ಲ, ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಮರ್ಯಾದೆ ಪ್ರಶ್ನೆ. ಸೊ ಅದನ್ನು ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಮನಸ್ಸಲ್ಲೇ ಇಟ್ಕೊಂಡು ಆ ಗಂಡಸು ಎಷ್ಟು ಒಂಥರ ನೋವು ಪಡ್ತಾರಲ್ವ. ಸೊ ಆ ಥರ ನಾನು ನನ್ನ ಗಂಡನಿಗೆ ತುಂಬ ಸಹಾಯ ಮಾಡಿದ್ದೀನಿ. ಹಾಗಂತ ನಾನು ಹೇಳ್ಕೊತ ಎಲ್ಲೂ ಹೋಗಿಲ್ಲ, ಸಹಾಯ ಮಾಡಿದರೆ ನಾನು ಮಾಡಿದ್ದೀನಿ ಅಂತ. ಬಟ್ ಮಾಡಿದ್ದೀನಿ ಅಷ್ಟೇ. ಏನೇನು ಮಾಡಿದ್ದೀನಿ ಅದೆಲ್ಲ ಕಂಪ್ಲೀಟಾಗಿ ಬೇಡ, ಯಾಕಂದರೆ ಮಾಡಿದ್ದಕ್ಕೂ ಸ್ವಾರ್ಥ ಇರೋದಿಲ್ಲ. ಸೊ ಅದಕ್ಕೆ ಓಕೆ, ಇದೊಂದು ಟಾಪಿಕ್ ಎತ್ಕೊಂಡೆ. ಯಾಕೆ ಅಂತಂದರೆ ನಿಮ್ಗೆ ಬೋರ್ ಆಗಬಾರ್ದು ನನ್ನ ವ್ಲಾಗ್ ನೋಡ್ತಾ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಅನಿಸಿಕೆ ಏನು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟು ಬನ್ನಿ. ಇವತ್ತಿನ ವ್ಲಾಗಲ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ. ಅಂದರೆ ಮಾರ್ನಿಂಗ್ ಇಡ್ಲಿ ಮಾಡಿದ್ದೆ, ಸ್ವಲ್ಪ ಹಿಟ್ಟು ಮಿಕ್ಕಿತ್ತು. ಅದನ್ನು ಸ್ವಲ್ಪ ಅಲ್ಲ, ಜಾಸ್ತಿನೇ ಹಿಟ್ಟು ಮಿಕ್ಕಿತ್ತು. ಸೊ ಅದನ್ನು ಮರುದಿನ ಅಂತೂ ಹಸ್ಬೆಂಡ್ ತಿನ್ನೋದೇ ಇಲ್ಲ, ಹುಳಿ ಬಂದಿರುತ್ತೆ, ಅವ್ರಿಗೆ ಆಗೋದಿಲ್ಲ, ತಿಂದರೂ ಕೂಡ ಆಗೋದಿಲ್ಲ. ಸೊ ಅದಕ್ಕೆ ಸಂಜೆ ಒಂದು ಟೈಮ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಸಂಜೆ ಇವಾಗ 5 ಗಂಟೆ ಆಗ್ತಾ ಬಂತು. ಸೊ ಇವಾಗ ಹಸ್ಬೆಂಡು 5:35ಗೆ ಬಂದುಬಿಡ್ತಾರೆ. ಒಂದು ಅರ್ಧ ಗಂಟೆ ಇದೆ. ಮನ್ವಿತ್ ಬೇರೆ ಮಲಗಿದ್ದಾನೆ, ಅವ್ನು ಇಳೋಷ್ಟರೊಳಗೆ ನಾನು ಇಡ್ಲಿಗೆ ಚಟ್ನಿ ಮತ್ತು ಸಾಂಬಾರು ಕೂಡ ಬಿಸಿ, ಬೆಳಗ್ಗೆ ನಾನು ಸಾಂಬಾರು ಮಾಡಿದ್ದೆ ಇಡ್ಲಿಗೆ ಅಂತ, ಸಾಂಬಾರು ಕೂಡ ಬಿಸಿ ಮಾಡಿಡಬೇಕು ಅಂತ. ಮನ್ವಿತ್ ಎದ್ಮೇಲಂತೂ ಏನು ಮಾಡೋಕ್ಕಾಗಲ್ಲ. ಸೊ ಮನ್ವಿತ್ ಇವತ್ತು 3 ಹೊತ್ತೂ ಬರೀ ಇಡ್ಲಿನೇ ತಿಂದಿದ್ದಾನೆ. ಬೆಳಗ್ಗೆನೂ ಇಡ್ಲಿ, ಮಧ್ಯಾಹ್ನವೂ ಇಡ್ಲಿ, ಸಂಜೆ ಕೂಡ ಇಡ್ಲಿನೇ ತಿಂದ. ಎದ್ಮೇಲೆ ಅವನಿಗೆ ಇಡ್ಲಿ, ಕಡುಬು, ಆಮೇಲೆ ದೋಸೆ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ಅವನಿಗೆಲ್ಲನೂ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಒಂದಂತ ಅಲ್ಲ, ಎಲ್ಲನೂ ಇಷ್ಟ ಆಗುತ್ತೆ. ಚಿತ್ರಾನ್ನ ಅಂದರೆ ಇಷ್ಟ, ಉಪ್ಪಿಟ್ಟು ಅಂದರೆ ಇಷ್ಟ. ಅದರಲ್ಲೂ ಸ್ವಲ್ಪ ಪಲಾವ್ ಇಷ್ಟಪಡಲ್ಲ, ಅದು ಸ್ವಲ್ಪ ಫ್ಲೇವರ್ ಇರುತ್ತಲ್ವ, ಸೊ ಇಷ್ಟಪಡಲ್ಲ. ಚಿತ್ರಾನ್ನ ಅಂದರೆ ಸಖತ್ ಇಷ್ಟ ಅವನಿಗೆ, ತಿಂತಾನೆ.
ಸೊ ಈ ಥರ ಮನ್ವಿತ್ ಯಾವುದೂ ಇಲ್ಲ ಅಂತ ಹೇಳಲ್ಲ, ತಿನ್ನಲ್ಲ ಅಂತ ಹೇಳಲ್ಲ, ತಿಂತಾನೆ. ಬಟ್ ಅವನಿಗೆ ಸ್ವಲ್ಪ ಟೇಸ್ಟಾಗಿರ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಸೊ ನಂತರ ಮನ್ವಿತಿಗೆ ಸ್ಟಡಿ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು ದಿನ ಆಯಿತು. ಅವನಿಗೆ ಅಕ್ಷರಾಭ್ಯಾಸ ಆದಮೇಲೆ ಅವನಿಗೆ ಬರ್ಸೋವಂಥ ಒಂದು ಅಭ್ಯಾಸ ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಆದಷ್ಟು ಬೇಗ ಎಲ್ಲರೂ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ಕೊಂಬರ್ಬೇಕಂತ ಮಾಡಿದ್ದೀನಿ. ನೋಡಬೇಕು ಯಾವ ಥರ ಇರುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟು ಏನು ಟಾಪಿಕ್ ಇದೆ, ಏನಿಲ್ಲ, ಇದೊಂದು ಡೈಲಿ ಬ್ಲಾಗ್ ರೊಟೀನ್, ನಂದು ಈವ್ನಿಂಗ್ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು, ಮಾಡ್ಕೊಳ್ತಾ ಇದ್ದೀನಿ. ನಾನು ಇಡ್ಲಿ ಮಾಡಿದ್ದು ಬಂದುಬಿಟ್ಟು ರವೆ ಇಡ್ಲಿ ಮಾಡಿರೋದು. ನಮ್ಮ ಕಡೆ ಎಲ್ಲ ಅಕ್ಕಿ ರವೆ ಮಾಡ್ಕೊಂಡ್ಬಿಟ್ಟು ರೈಸ್ ಇದ್ದರೆ ಅದು ರುಬ್ಬಿಟ್ಟು ಅದಕ್ಕೆ ಹಾಕಿ ಉದ್ದಿನಬೇಳೆ ನೆನೆಸಿ ಅದು ರುಬ್ಬಿಟ್ಟು ಹಾಕ್ಕೊಂಡು ಮಾಡ್ತೀವಿ. ತುಂಬ ಚೆನ್ನಾಗಿ ಬರುತ್ತೆ. ಈ ರವೆ ಇಡ್ಲಿ ಥರನೇ ಬರುತ್ತೆ. ಸೊ ಆ ರವೆ ಇಡ್ಲಿ ಮಾಡಿದ್ದೆ ಅದರಲ್ಲಿ ಅಂತ ಅಂದರೆ 29 ರೂಪಾಯಿ ಕೆಜಿ ಅಕ್ಕಿ ಕೊಡ್ತಾರಲ್ವ, ಸೊ ಅದರಲ್ಲೇ ನಾನು ಮಾಡಿದೆ. ಸೊ ರೈಸ್ ಕೂಡ ಅದರಲ್ಲೇ ಮಾಡಿದ್ದು. ಆನಂತರ ರವೆ ಕೂಡ ಅದರಲ್ಲೇ ಮಾಡಿ ನೋಡ್ಕೊಂಡೆ. ತುಂಬ ಚೆನ್ನಾಗಿ ಬರುತ್ತೆ. ರೈಸು ಅಷ್ಟೇ, ಕುಕ್ಕರಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಬಟ್ ಅದನ್ನು ಪುಲಾವ್ ಮಾಡೋಕ್ಕಾಗಲ್ಲ, ಚಿತ್ರಾನ್ನ ಮಾಡೋಕ್ಕಾಗಲ್ಲ. ಸೊ ನಾವು ರೈಸ್ ಸಾಂಬಾರು ಊಟ ಮಾಡ್ಬೋದು. ಅಷ್ಟಾದರೆ ಸಾಕಲ್ವ. 29 ರೂಪಾಯಿ ಕೆಜಿ ಅಕ್ಕಿ ಯಾರು ಕೊಡ್ತಾರೆ. ತುಂಬ ಚೆನ್ನಾಗಿದೆ, ತೊಗೊಬೋದು, ವರ್ತ್ ಅನಿಸುತ್ತೆ. ನಾನು ಇನ್ನೊಂದು ಪ್ಯಾಕೆಟ್ ತೊಗೊಬಂದ್ವಿ. ಹಾಗೇ ಗೋಧಿ ಹಿಟ್ಟು ಕೂಡ ಅಷ್ಟೇ, ಚಪಾತಿ ಚೆನ್ನಾಗಿ ಬರುತ್ತೆ. ಸೊ ಆಮೇಲೆ ಕಡಲೆಬೇಳೆನೂ ಅಷ್ಟೇ, ಮೊನ್ನೆ ಒಬ್ಬಟ್ಟು ಮಾಡಿದ್ರೆ ಅದರಲ್ಲೇ ತುಂಬ ಚೆನ್ನಾಗಿ ಬಂತು. ನಿಮಗೆಲ್ಲ ರೀಸೆಂಟಾಗಿ ಎಲ್ಲರೂ ಸಿಕ್ಕರೆ ಅಂದರೆ ನಿಮ್ಮ ಹತ್ರ ಏನಾದರೂ ಇದ್ದರೆ ಸಿಗಂಗಿದ್ದರೆ ತೊಗೊಳ್ಳಿ, ಮಿಸ್ ಮಾಡ್ಕೊಬೇಡಿ, ತುಂಬ ಚೆನ್ನಾಗಿದೆ. ಆಮೇಲೆ ನಿಮಗೆ ಊಟ ಮಾಡೋಕ್ಕಾಗಲ್ಲ ನಂಗೆ ಬೇಡ ಅಂತ ಅಂದ್ರೂ ಈ ಥರ ದೋಸೆ, ಇಡ್ಲಿ ಆ ಥರ ಏನಾರ ಮಾಡ್ಕೊಬೋದು, ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸುಮ್ಮನೆ ಮಿಸ್ ಮಾಡ್ಕೊಬೇಡಿ. ಅಯ್ಯೋ ಏನೋ ಕೊಡ್ತಾರೆ ಬಿಡಿ, ಕೂಪನ್ ಹಾಕಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಕೂಪನ್ ಹಾಕಿ ಆದ್ರೂ ಯೂಸ್ ಆಗುತ್ತಲ್ವ, ಸುಮ್ಮನೆ ಬಿಸಾಕಂಗಿಲ್ಲ, ದುಡ್ಡು ಕೊಟ್ಟು ತರೋದು. ಸೊ ತೊಗೊಳ್ಳಿ, ಚೆನ್ನಾಗಿದೆ. ಸೊ ಹಾಗೆ ಹಸ್ಬೆಂಡ್ ಬಂದ್ರ ಅಂತ ನೋಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋದು, ಯಾಕಂದರೆ ಇಲ್ಲಿ ಸೊಪ್ಪೆಲ್ಲ ತೊಗೊಂಬಂದ್ರು ಬರುವಾಗ.
ಮನೇಲಿ ಒಂದು ಗ್ರೀನ್ ಆ್ಯಪಲ್ ಇತ್ತು ನೆನ್ನೆ, ಸೊ ಅದನ್ನ ಸ್ವಲ್ಪ ಕಟ್ ಮಾಡಿಕೊಟ್ಟಿದ್ದೆ ಮನ್ವಿತಿಗೆ. ಹುಳಿ ಅಂತ ಹೇಳಿ ತಿನ್ನಲಿಲ್ಲ ಅವನು. ಸೊ ಆ್ಯಪಲಲ್ಲಿ ತಿಂತಾನೆ, ಸ್ವಲ್ಪ ಗ್ರೀನ್ ಆ್ಯಪಲ್ ಸ್ವಲ್ಪ ಹುಳಿ ಬರುತ್ತಲ್ವ, ತಿನ್ನೋದಿಲ್ಲ ಅವನು. ಸೊ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ನಾನಾದ್ರು ತಿನ್ನೋಣ. ಹಾಗೆ ಹಸ್ಬೆಂಡ್ ಬಂದು ಅವ್ರಿಗೊಂದೆರಡು ಪೀಸ್ ಕೊಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಸೊ ಹಣ್ಣೆಲ್ಲ ತಿನ್ಬೋದು, ಮನ್ವಿತ್ ಏನು ಹಣ್ಣು ತಿನ್ನೋದಿಲ್ಲ. ಆಮೇಲೆ ಡ್ರೈ ಫ್ರೂಟ್ಸ್ ಅಷ್ಟೇ, ಹಾಗೆ ಕೊಟ್ಟರೆ ತಿನ್ನಲ್ಲ ಅವನು. ಸ್ವಲ್ಪ ಗ್ರೈಂಡ್ ಮಾಡಿ ಹಾಲಿಗೆ ಮಿಕ್ಸ್ ಮಾಡಿ ಕೊಟ್ಟರೆ ಮಾತ್ರ ಅವನು ಕುಡಿತಾನೆ. ಸೊ ಅದಕ್ಕೆ ಅವನು ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾಯಿದ್ದಾನೆ ಅನಿಸುತ್ತೆ. ಲಾಸ್ಟ್ ಒಂದು 6 ಮಂತ್ ಬ್ಯಾಕ್ ವೆಯ್ಟ್ ಮಾಡಿಸಿದಾಗ 10 kg ಮೇಲಿದ್ದ. ಸೊ ಅವ್ನು 2 ವರ್ಷಕ್ಕೆ 10 kg ಕಮ್ಮಿನೇ, ಬಟ್ 10 kg ಇದ್ದ. ಇತ್ತೀಚೆಗೆ ಮೊನ್ನೆ ರೀಸೆಂಟಾಗಿ ಅವನಿಗೆ ಹುಷಾರಿಲ್ದಾಗ ಚೆಕ್ ಮಾಡಿಸಿದಾಗ ಕಮ್ಮಿ ಆಗಿಬಿಟ್ಟಿದ್ದಾನೆ. 950 ಏನೋ ಆಗಿದ್ದಾನೆ, 500 ಗ್ರಾಮ್ ಕಮ್ಮಿ ಆಗ್ಬಿಟ್ಟು, ಅರ್ಧ kg ಕಮ್ಮಿ ಆಗಿದ್ದಾನೆ ಮನ್ವಿತ್ತು. ಸೊ ಹಂಗೆ ಏನಾದ್ರು ತಿಂದರೆ ಚೆನ್ನಾಗಿ, ಅವನಿಗೆ ತಿನ್ನಿಸ್ತಾ ಇರೋದೇ ಇಲ್ಲ. ಎಲ್ಲನೂ ಟ್ರೈ ಮಾಡ್ತೀವಿ ನಾವು, ಬಟ್ ಅವನು ಹಾಗೇ ಇದ್ದಾನೆ. ಬಟ್ ಅವನು ವಾತಾವರಣನೇ ಹಾಗೆ ಅನಿಸುತ್ತೆ. ಎಲ್ಲರೂ ಹೇಳೋದು ಹಾಗೆ, ಅವ್ನು ಟೈಮ್ ಬಂದಾಗ ಅವ್ನು ದಪ್ಪ ಆಗ್ತಾನೆ, ತಲೆ ಕೆಡಿಸ್ಕೊಬೇಡಿ ಅಂತ. ಬಟ್ ನಮ್ಗೆ ಅನಿಸುತ್ತಲ್ವ, ಎಲ್ಲ ತಿಂತಾನೆ ಎಲ್ಲ ಮಾಡ್ತಾನೆ, ಯಾಕೆ ಅವನು ವೆಯ್ಟ್ ಜಾಸ್ತಿ ಆಗ್ತಾ ಇಲ್ಲ ಅಂತ. ಬಟ್ ಅವನು ಏನು ತಿಂದರೆ, ಚೆನ್ನಾಗಿ ತಿಂದರೆ, ಮಕ್ಕಳು ಚೆನ್ನಾಗಿ ತಿಂದರೆ, ಆಮೇಲೆ ಎಲ್ಲನೂ ತಿಂದ್ರೂ ಆ ಥರ ಆಗ್ತಾನೆ. ಬರೀ ರೈಸು, ಬರೀ ರೊಟ್ಟಿ, ಅದು ಇದು ತಿಂದರೆ ಏನು ದಪ್ಪ ಆಗ್ತಾರಲ್ವ, ಸೊ ಆ ಥರ ಆಗಿಬಿಡುತ್ತೆ. ಸೊ ನಂತರ ಮನ್ವಿತ್ ವಿಡಿಯೋ ಕುಯ್ಕೆ ಮಾಡ್ತಾಯಿದ್ದ, ಸೌಂಡ್ ಕೇಳ್ತಾ ಇತ್ತು. ಸೊ ಅವನು ಒಂದೇ ಸರಿಗೆ ಅಳೋದಿಲ್ಲ, ಏನೇನೋ ಮಾತಾಡ್ತಾ ಇರ್ತಾನೆ ಒಬ್ಬನೇ. ಸೊ ನಂತರ ನಾನು ಹೋಗಿ ಲೈಟ್ ಆನ್ ಮಾಡಿದೆ. ಲೈಟ್ ಆನ್ ಮಾಡಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವನಿಗೆ ಲೈಟ್ ಅಂದರೆ ಆಗೋಲ್ಲ, ಎದ್ದ ತಕ್ಷಣ ಕಣ್ಣಿಗೆ ಹೊಡೆಯುತ್ತಲ್ವ ಲೈಟು. ಸೊ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಎಬ್ಬಿಸ್ಕೊಂಡು ಬಂದೆ. ಸೊ ನಿದ್ರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವ್ನು ಮಲಗಿದ್ದ ಅಂತ ಅಂದರೆ ಟೈಮೇ ಹೋಗಲ್ಲ ಅನಿಸ್ಬಿಡುತ್ತೆ, ಆ ಥರ ಅನಿಸ್ಬಿಡುತ್ತೆ. ನಾವು ಎದ್ದಾಗ ಆಟಾಡುವಾಗ ಮಲಗಲಿ ಅಂತ ಮಾಡ್ತೀವಿ, ಅವ್ನು ಮಲಗಿದಾಗ ಯಾವಾಗಾರು ಹೇಳ್ತಾನೋ ಅನಿಸ್ಬಿಡುತ್ತೆ. ಸೊ ಆ ಥರ ಆಗುತ್ತೆ. ಫೈನಲಿ ಮನ್ವಿತ್ ಎದ್ದ. ಅವ್ರ ಪಾಪ ಬರೋ ಟೈಮ್ ಕೂಡ ಆಯಿತು, ಇನ್ನೊಂದು 2 ಮಿನಿಟ್ಸಲ್ಲಿ ಬರ್ಬೋದು. ಫೋನ್ಗೆ ಬೇರೆ ಮಾಡಿದ್ದೆ, ಬರ್ತಾಯಿದ್ದೀನಿ ಅಂತ ಅಂದರು. ಸೊ ಮನ್ವಿತಿಗೆ ಎದ್ದ ತಕ್ಷಣ ಅವನು ಇಡ್ಲಿ ನೋಡಿಬಿಟ್ಟು ನಂಗೆ ಬೇಕು ಅಂತ ಅಂದ. ಬಿಸಿ ಬಿಸಿ ಇಡ್ಲಿನ ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಹಾಗೆ ಮನ್ವಿತ್ ಪಾಪ ಕೂಡ ಬರ್ತಾ ಇದ್ದಾರೆ. ಸೊ ನಾವೀಗ ನೋಡ್ತಾ ಇರ್ತೀವಿ, ಮನ್ವಿತ್ತು ನಾನು ಇಬ್ಬರು ಅವ್ರು ಬರೋದನ್ನೇ ನೋಡ್ತಾ ಇರ್ತೀವಿ, ಅದು ಬರೋದನ್ನೇ ಕಾಯ್ತಾ ಇರ್ತೀವಿ ಯಾವಾಗಾರು ಬರ್ತಾರೆ ಅಂತ. ಸೊ ಅವರು 5:15 ಬಂದುಬಿಡ್ತಾರೆ, 5:45 ಬಂದುಬಿಡ್ತಾರೆ. ಸೊ ಅವ್ರು ಬರೋದನ್ನೇ ಕಾಯ್ತಾ ಇರ್ತೀವಿ, ಯಾವಾಗ ಬರ್ತಾರೆ ಅಂತ. ಸೊ ಬಂದ ತಕ್ಷಣ ಅವರು ನಮ್ಮ ನೋಡಿಬಿಟ್ಟು ಎಳ್ನೀರು ಕುಡಿಯೋಣ ಹೋಗೋಣ ಅಂತ ಅಂದರು. ಸೊ ಓಕೆ ಅಂತ ಹೇಳ್ಬಿಟ್ಟು ಎಳ್ನೀರು ಕುಡ್ಕೊಂಡ್ವಿ. ಇಲ್ಲೇ ಯಾವಾಗಲೂ ನಾವು ಬರೋದು. 35 ರುಪೀಸು ಅಥವಾ ಏನೋ ಇದೆ, 30 ರುಪೀಸ್ ಏನೋ. ತುಂಬ ಚೆನ್ನಾಗಿ ಕೊಡ್ತಾರೆ ಎಳ್ನೀರನ್ನ, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಕುಡ್ಕೊಂಡು ಆನಂತರ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಈ ಥರ ಇತ್ತು ಇವತ್ತಿನ ದಿನ. ನನಗಂತೂ ತುಂಬ ಖುಷಿ ಆಯಿತು ಈ ಒಂದು ವ್ಲಾಗ್ ಮಾಡಿರೋದಕ್ಕೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡಿ, ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಟೇಕ್ ಕೇರ್, ಬಾಯ್.